ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನಾರ್ಮಲ್ ನೀಡಲ್ ವರ್ಸಸ್ ಅಂದರೆ ನಮ್ಮದು ಆರಿ ನೀಡಲಲ್ಲಿ ಹೇಗೆ ನಾವು ಎರಡು ಟೈಪ್ ನೀಡಲಲ್ಲಿ ಹೇಗೆ ವರ್ಕ್ ಮಾಡ್ಬೋದು, ಯಾವುದು ನಮಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಂತ ನಾನು ಹೇಳಿಕೊಡ್ತಿದ್ದೇನೆ. ಫಸ್ಟಿಗೆ ನಾನೊಂದು ಡ್ರಾ ಮಾಡ್ಕೊಳ್ತಿದ್ದೇನೆ. ಎರಡು ಲೀಫ್ ಶೇಪ್, ಒಂದು ಬಳ್ಳಿ ಟೈಪ್ ಚಿಕ್ಕ ಡಿಸೈನ್ ಮಾಡೋದು ಚಿಕ್ಕ ಡಿಸೈನ್, ಬಟ್ ಇದರದ್ದು ಡಿಫ್ರೆನ್ಸ್ ಎಷ್ಟು ಇದೆ ಅಂತ ನಾನು ಹೇಳಿಕೊಡ್ತೇನೆ ನಿಮಗೆ. ಈಗ ನಾನು ಸ್ಟಾರ್ಟಿಂಗಿಗೆ ನಾರ್ಮಲ್ ನೀಡಲ್ ತಗೊಳ್ತೇನೆ. ನಾರ್ಮಲ್ ನೀಡಲ್ ತಗೊಂಡು 8 ಎಳೆ ದಾರ ತಗೊಳ್ತೇನೆ ನಾನು. ಓಕೆ, ಈಗ ಲೀಫ್ ಡಿಸೈನ್ ಫಿಲ್ ಮಾಡಲಿಕ್ಕೆ ನಾನು 8 ಎಳೆ ದಾರ ತಗೊಂಡೆ ನೋಡಿ. ಇದೀಗ 8 ಎಳೆ ದಾರ. ನೆನಪಿಟ್ಕೊಳ್ಳಿ, ನಾರ್ಮಲ್ ನೀಡಲಲ್ಲಿ ನಾವು ಥ್ರೆಡ್ ವರ್ಕ್ ಮಾಡುವಾಗ 8 ಎಳೆ ದಾರ ತಗೊಳ್ತೇವೆ, ಯಾಕಂದರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅಂತ. ಸೊ ಯಾಕಂದರೆ ನಾರ್ಮಲ್ ನೀಡಲಲ್ಲಿ ನಿಮಗೆ ಡಿಸೈನ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಿಮಗೆ ಆರಿ ವರ್ಕ್ ನೀಡಲಿಗೆ ಕಂಪೇರ್ ಮಾಡಿದರೆ, ಈಗ ನೀವು ಒಂದು ಬ್ಲೌಸ್ ಡಿಸೈನ್ ಮಾಡಲಿಕ್ಕೆ ಆರಿ ನೀಡಲಲ್ಲಿ ಮಾಡೋದಾದರೆ 1 ದಿನ ತಗೊಂಡ್ರೆ, ನೀವು ನಾರ್ಮಲ್ ನೀಡಲಲ್ಲಿ 4 ದಿನ ತಗೊಳ್ತೀರ. ಸೊ 3 ದಿನ ಎಕ್ಸ್ಟ್ರಾ ಆಯಿತು. ಸೊ ಇನ್ನೊಂದು ಏನಂದರೆ, ನಾವು ಥ್ರೆಡ್ ವರ್ಕ್ ನಾರ್ಮಲ್ ನೀಡಲಲ್ಲಿ 8 ಎಳೆ ದಾರ ತಗೊಳ್ತೇವೆ, ಬಟ್ ಆರಿ ನೀಡಲಲ್ಲಿ 2 ಎಳೆ ದಾರ. ಆಗ ನಮಗೆ ಯಾವುದರಲ್ಲಿ ಥ್ರೆಡ್ ಸೇವ್ ಆಯಿತು, ಉಳಿಯಿತು. ಆರಿ ನೀಡಲಲ್ಲಿ ನಮಗೆ 2 ಎಳೆ ದಾರ ಆದರೆ, ನಾರ್ಮಲ್ ನೀಡಲಲ್ಲಿ 8 ಎಳೆ ದಾರ. ಸೊ 6 ಎಳೆ ದಾರ ಉಳಿಯಿತು. ಅದು ನಿಮಗೆ 2 ಎಳೆ ದಾರ ಥರ ನೀವು ಇನ್ನೂ 2-3 ಬ್ಲೌಸಿಗೆ ಮಾಡ್ಬೋದು. ಮೆಟೀರಿಯಲ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ನಾರ್ಮಲ್ ನೀಡಲಲ್ಲಿ, ಮತ್ತು ಆರಿ ನೀಡಲಲ್ಲಿ ಮೆಟೀರಿಯಲ್ ಕಡಿಮೆ ಹೋಗುತ್ತೆ, ಥ್ರೆಡ್ ಎಲ್ಲ ಟೈಮಿಂಗ್ಸ್ ಉಳಿಯುತ್ತೆ. ಆರಿ ನೀಡಲಲ್ಲಿ 1 ದಿನ ಹೋದರೆ, ನಾರ್ಮಲ್ ನೀಡಲಲ್ಲಿ 4-5 ದಿನ, 3-4 ದಿನ ಹಾಗೆ ಹೋಗುತ್ತೆ. ಫಿನಿಶಿಂಗ್ ವೈಸು ಕೂಡ ಹಾಗೆ. ನಮಗೆ ಬೀಡ್ಸ್ ಸ್ಟಿಚಸ್ ಎಲ್ಲ ಆರಿ ನೀಡಲಲ್ಲಿ ತುಂಬ ಪರ್ಫೆಕ್ಟಾಗಿ ಒಂದೊಂದು ಬೀಡಿಗೂ ಸ್ಟಿಚ್ ಬೀಳುತ್ತೆ, ಅಂದರೆ ನಾಟ್ ಬೀಳುತ್ತೆ, ಗಂಟು ಬೀಳುತ್ತೆ, ಹೋಗೋದಿಲ್ಲ ಅದು ವಾಶ್ ಮಾಡುವಾಗೆಲ್ಲ. ನಾರ್ಮಲ್ ನೀಡಲಲ್ಲಿ ಏನಾಗುತ್ತೆ ಅಂದರೆ, ನೀವು ಬೀಡ್ಸ್ ಸ್ಟಿಚ್ ಎಲ್ಲ ಮಾಡಿದರೆ ಅದು ಶೇಪಲ್ಲಿ ನಿಲ್ಲುವುದಿಲ್ಲ, ಆಚೆ ಈಚೆ ಅಂಕುಡೊಂಕಾಗಿರುತ್ತೆ. ಇನ್ನೊಂದು ನೀವು ಒಂದು ವಾಶ್ ಆದಮೇಲೆ ನೋಡಿದರೆ ಆ ನೀಡಲ್ ಇದು ಬೀಡ್ಸ್ ಎಲ್ಲ ಉಂಟಲ್ಲ ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡಿದರೆ, ಅದೆಲ್ಲ ಜೋತು ಬಿದ್ದಾಗಿರುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ನೀವು ಆರಿ ವರ್ಕ್ ನೀಡಲಲ್ಲಿ ಕಲಿಬೇಕು, ಕಲಿಯುವಾಗಲೇ ಆರಿ ವರ್ಕ್ ನೀಡಲಲ್ಲಿ ಮಾಡಿ. ಸೊ ಆಗುತ್ತೆ, ಆರಿ ವರ್ಕ್ ನೀಡಲಲ್ಲೂ ನಾರ್ಮಲ್ ನೀಡಲಲ್ಲೂ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಫಿನಿಶಿಂಗ್ ವೈಸ್ ಆರಿ ವರ್ಕ್ ನೀಡಲ್ 100% ನಿಮಗೆ ಒಂದು ಪ್ರೊಫೆಷ್ನಲ್ ಲುಕ್ ಕೊಡೋದಾದರೆ, ನಾರ್ಮಲ್ ನೀಡಲ್ ಒಂದು 40% ಕೊಡುತ್ತೆ ಅಷ್ಟೇ. ಬಟ್ ನಮ್ಮ ಬ್ಲೌಸಿಗೆ ನಾವು ನಾರ್ಮಲ್ ನೀಡಲಲ್ಲಿ ಮಾಡಿದರೂ ಓಕೆ, ಯಾವ ನೀಡಲಲ್ಲಿ ಮಾಡಿದರೂ ಓಕೆ, ಗಮ್ಮಲ್ಲಿ ಹಾಕಿರೂ ಓಕೆ, ಯಾಕಂದರೆ ಅದು ನಮ್ಮ ಬ್ಲೌಸ್. ಕಸ್ಟಮರ್ ಬ್ಲೌಸ್ ಮಾಡುವಾಗ ಯಾವಾಗಲೂ ಏನು ಮಾಡಬೇಕಂದ್ರೆ, ಆದಷ್ಟು ಪರ್ಫೆಕ್ಟಾಗಿ ನೀಟಾಗಿ ಮಾಡಲಿಕ್ಕೆ ಹೇಳಿಕೊಡೋದಲ್ಲ, ಪರ್ಫೆಕ್ಟಾಗಿ ಮಾಡಲಿಕ್ಕೆ ನಾವು ಕಲಿಬೇಕು. ಸೊ ಹಾಗೆ ನಾರ್ಮಲ್ ನೀಡಲಲ್ಲಾದರೆ ನಮಗೆ ಒಂದು ಟೈಮ್ ವೇಸ್ಟ್ ಆಗುತ್ತೆ, ಮತ್ತೊಂದು ಮೆಟೀರಿಯಲ್ ವೇಸ್ಟ್ ಆಗುತ್ತೆ. ಸೊ ಫಿನಿಶಿಂಗು ಅಷ್ಟು ನೀಟ್ ಬರಲ್ಲ. ನಾವು ಆರಿ ನೀಡಲಲ್ಲಿ ತುಂಬ ಡಿಸೈನ್ಸ್ ಮಾಡ್ಬೋದು, ಎಲ್ಲ ಡಿಸೈನ್ಸ್ ನಾವು ಆರಿ ವರ್ಕ್ ನೀಡಲಲ್ಲಿ ಮಾಡ್ಬೋದು. ಅದೇ ನಾವು ನಾರ್ಮಲ್ ನೀಡಲಲ್ಲಿ ಮಾಡಲಿಕ್ಕಾಗುತ್ತಾ? ನಾರ್ಮಲ್ ನೀಡಲಲ್ಲಿ ನಾನೀಗ ಟ್ರೈ ಮಾಡಿದ್ದೇನೆ, ಬಟ್ ಎಷ್ಟು ಕಷ್ಟ ಆಯಿತು ಅಂತ. ಆ ಝರಿ ಥ್ರೆಡ್ಡಲ್ಲಿ ನಾನು ಔಟರ್ ಲೈನ್ ಕೊಡಲಿಕ್ಕೆ ಟ್ರೈ ಮಾಡಿದೆ, ಅದೆಷ್ಟು ಸಿಕ್ಕಾಕ್ಕೊಳ್ತು ಅಂದರೆ ನನಗೆ ಸಾಕಾಗೋಯಿತು. ಒಂದು 2 ಲೀಫ್ ಮಾಡಲಿಕ್ಕೆ ನನಗೆ ಸಾಕಾಗೋಯಿತು. ಬಟ್ ನಾನು ಫಸ್ಟಿಗೆ ಅದರಲ್ಲೇ ಮಾಡಿದ್ದೆ. ನಾನು ಆರಿ ವರ್ಕ್ ಸ್ಟಾರ್ಟ್ ಮಾಡಿದ್ನಲ್ಲ ಬಿಸ್ನೆಸ್, ಹಾಗಂದರೆ ನನಗೆ ಈ ಆರಿ ನೀಡಲಲ್ಲಿ ಗೊತ್ತಿರಲಿಲ್ಲ. ಸೊ ನಾರ್ಮಲ್ ನೀಡಲಲ್ಲಿ ನಾನು ವರ್ಕ್ ಮಾಡಿ 80,000ವರೆಗೆ ನಾನು ಮಾಡಿದ್ದೇನೆ. 80,000 ಅಮೌಂಟ್ ನಾನು ಅರ್ನ್ ಮಾಡಿದ್ದೇನೆ ನಾರ್ಮಲ್ ನೀಡಲಲ್ಲಿ ಮಾಡಿ. ಮತ್ತೆ ನನಗೆ ಗೊತ್ತಾಯಿತು, ಅಂದರೆ ಕಸ್ಟಮರ್ಸ್ ಸ್ವಲ್ಪ ಒಳ್ಳೆ ಕಸ್ಟಮರ್ಸ್ ಸಿಗುವಾಗ ಗೊತ್ತಾಯಿತು ನನ್ನ ಫಿನಿಶಿಂಗ್ ಅಷ್ಟು ನೀಟ್ ಇಲ್ಲ. ಸೊ ಹಾಗಾಗಿ ಅವರು ಒಮ್ಮೆ ಕೊಟ್ಟರೆ ಇನ್ನೊಮ್ಮೆ ಕೊಡೋದಿಲ್ಲ ಅಂತ ನಂಗೆ ಆಗ ಗೊತ್ತಾಯಿತು. ಆಗ ನಾನು ಏನು ಮಾಡಿದೆ, ಆರಿ ವರ್ಕ್ ನೀಡಲಲ್ಲಿ ಪ್ರಾಕ್ಟೀಸ್ ಮಾಡಿದೆ. ನಮಗೆ ಆಲ್ರೆಡಿ ನಾರ್ಮಲ್ ನೀಡಲಲ್ಲಿ ಟ್ರೈ ಮಾಡಿ ಅಭ್ಯಾಸ ಇತ್ತಲ್ವಾ. ಸೊ ಆರಿ ನೀಡಲಲ್ಲಿ ನನಗೆ 1 ವೀಕಲ್ಲೇ ಫುಲ್ ಸೆಟ್ ಆಗೋಯಿತು ಸ್ಟಿಚಸ್ ಎಲ್ಲ. ಸೊ ಮತ್ತು ನಾನು ಕೂಡ ಕಲಿತಾ ನನ್ನಷ್ಟಕ್ಕೆ ನಾನು ಕಲಿತಾ ಆರಿ ವರ್ಕಲ್ಲಿ ಇಲ್ಲಿವರೆಗೆ ಬಂದಿದ್ದೇನೆ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ನಿಮಗೆ ನೀವು ಬಿಸ್ನೆಸ್ ಮಾಡಲಿಕ್ಕಿದೆಯಾ, ಆರಿ ವರ್ಕ್ ನೀಡಲಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿಯಿರಿ, ಮಾಡಿಕೊಡಿ, ಪರ್ಫೆಕ್ಟ್, ಯಾವ ಪ್ರಾಬ್ಲಮ್ಮು ಬರಲ್ಲ. ನಾರ್ಮಲ್ ನೀಡಲಲ್ಲಿ ಮಾಡೋದಾದರೆ ನಿಮ್ಮ ಬ್ಲೌಸಿಗೆ, ನಿಮ್ಮ ರಿಲೇಟಿವ್ಸ್ ಬ್ಲೌಸಿಗೆ, ನಿಮ್ಮ ಮನೆಯವರ ಬ್ಲೌಸಿಗೆ ಬೇಕಾದ್ರೆ ಮಾಡಿಕೊಡಿ, ಅವರು ಏನೂ ಹೇಳಲ್ಲ. ಸೊ ನೋಡಲಿಕ್ಕೆ ಫಿನಿಶಿಂಗ್ 2 ಸೇಮ್ ಇರುತ್ತೆ, ಥ್ರೆಡ್ ವರ್ಕ್ ಇದ್ದು ಫಿನಿಶಿಂಗ್ ನೋಡಲಿಕ್ಕೆ ಸೇಮ್ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ, ನಿಮಗೆ ಜಾಸ್ತಿ ಥ್ರೆಡ್ಡು ವೇಸ್ಟ್ ಆಗುತ್ತೆ, ಟೈಮು ಜಾಸ್ತಿ ಹೋಗುತ್ತೆ. ಮತ್ತು ಅದು ಸಿಕ್ಕಾಕ್ಕೊಂಡ್ರೆ, ನೀವು ಥ್ರೆಡ್ ವರ್ಕ್ ಮಾಡುವಾಗ ಸಿಕ್ಕಾಕ್ಕೊಂಡ್ರೆ ಅಂತೂ ನೀವು ಅದರ ಗಂಟು ಬಿಡಿಸಲಿಕ್ಕೆ 1 ಗಂಟೆ ಹಿಡಿತದೆ. ಕಟ್ ಮಾಡಬೇಕು, ಇಲ್ಲಾಂದರೆ ಅದರ ಗಂಟು ಬಿಡಿಸಬೇಕು. ಗಂಟು ಬಿಡಿಸಿದರೆ ಏನಾಗುತ್ತೆ, ಓಕೆ ವರ್ಕ್ ಮಾಡಲಿಕ್ಕಾಗುತ್ತೆ. ಕಟ್ ಮಾಡಿದರೆ ಏನಾಗುತ್ತೆ, ಅಲ್ಲಿಗೆ ನಾಟ್ ಬೀಳದ ಕಾರಣ ಎದ್ದೋಗುತ್ತೆ. ಸೊ ನಾವು ಆರಿ ವರ್ಕ್ ನೀಡಲಲ್ಲಿ ವರ್ಕ್ ಮಾಡುವಾಗ ಏನಂದರೆ, ನಾವು ಒಂದೊಂದು ಬೀಡ್ಸಿಗೂ ಬೇಕಾದರೂ ನಾಟ್ ಹಾಕ್ಬೋದು, ಗೊತ್ತಾಯ್ತಾ? ಬಟ್ ನಾರ್ಮಲ್ ನೀಡಲಲ್ಲಿ ಹಾಗೆ ಆಗೋದಿಲ್ಲ. ಸೊ ನಾನು ನಿಮಗೆ ಹೇಳೋದೇನೆಂದರೆ, ನೀವೀಗ ಬಿಗಿನರ್ಸ್ ಆಗಿದ್ದರೆ
ನೀವೀಗ ನಮಗೆ ಆರಿ ವರ್ಕ್ ನೀಡಲಲ್ಲಿ ಬರೋದಿಲ್ಲ, ನಾರ್ಮಲ್ ನೀಡಲಲ್ಲಿ ಬೇಗ ಬರ್ತದೆ ಅಂತ ನೀವು ಅದಕ್ಕೆ ಕಲೀಲಿಕ್ಕೆ ಹೋದರೆ ನಿಮಗೆ ಬಿಸ್ನೆಸ್ ಅಂತೂ ಮಾಡಲಿಕ್ಕೆ ಆಗಲ್ಲ. ಈಗ ತುಂಬ ಜನ ಕೇಳ್ತಾರೆ, ಇಲ್ಲ ನಾವು ತುಂಬ ಟೈಮಿಂದ ನಾರ್ಮಲ್ ನೀಡಲಲ್ಲಿ ಮಾಡ್ತಿದ್ದೇವೆ, ಬಿಸ್ನೆಸ್ಸು ಮಾಡ್ತಿದ್ದೇವೆ ಅಂತ. ಯಾಕಂದರೆ ನಾನು ಇನ್ನೊಬ್ಬರದ್ದು ಕೇಳಿ ನಿಮಗೆ ಹೇಳೋದಲ್ಲ, ನಾನು ಮಾಡಿದ್ದೇನೆ ನಾರ್ಮಲ್ ನೀಡಲಲ್ಲಿ ಬಿಸ್ನೆಸ್. 8 ತಿಂಗಳು ನಾನು ನಾರ್ಮಲ್ ನೀಡಲಲ್ಲಿ ಬಿಸ್ನೆಸ್ ಮಾಡಿದೆ. ಈಗ ನಾರ್ಮಲ್ ನೀಡಲಲ್ಲೇ ಓಕೆ ಆಗ್ತಿದ್ರೆ ನಾನು ಈಗ ಕೂಡ 4-5 ವರ್ಷ ನಾರ್ಮಲ್ ನೀಡಲಲ್ಲಿ ಕಂಟಿನ್ಯೂ ಮಾಡ್ತಿದ್ದೆ ಅಲ್ವಾ. ಆರಿ ವರ್ಕ್ ನೀಡಲಲ್ಲಿ ನಾನು ಯಾಕೆ ಟ್ರೈ ಮಾಡ್ತಿದ್ದೆ? ಯಾಕಂದರೆ ನಾರ್ಮಲ್ ನೀಡಲಲ್ಲಿ ಮಾಡಿ ನನಗೆ ಪ್ರಾಬ್ಲಮ್ ಆಯಿತು. ಒಂದು ಏನಾಯಿತು ಅಂದರೆ, ನಾವು ಬಟ್ಟೆ ಒಳಗಡೆ ಅಂದರೆ ಈಗ ನಾವು ವರ್ಕ್ ಮಾಡ್ತೇವಲ್ಲ, ಅದರ ಅಡಿ ಬಟ್ಟೆ ಇರುತ್ತಲ್ಲ, ಅಲ್ಲಿ ಅಂದರೆ ಫುಲ್ಲು ನಾವು ಥ್ರೆಡ್ ವರ್ಕ್ ಎಲ್ಲ ಮಾಡುವಾಗ ಫುಲ್ಲು ಥ್ರೆಡ್ ಫುಲ್ಲು. ಈಗ ನಾವು ಥ್ರೆಡ್ ನಾಟ್ ಡಿಸೈನ್ ಮಾಡುವಾಗ ಹೇಗೆ ದಪ್ಪ ದಪ್ಪ ಥ್ರೆಡ್ ಎಲ್ಲ ಬರುತ್ತೆ ಬಟ್ಟೆ ಒಳಗಡೆ, ಅದು ಬರುತ್ತೆ ನಾರ್ಮಲ್ ನೀಡಲಲ್ಲಿ ಮಾಡುವಾಗ. ಅದು ಟೈಲರ್ಸಿಗೆ ಸ್ಟಿಚಿಂಗಿಗೆ ಕಷ್ಟ ಆಗುತ್ತೆ. ಎಲ್ಲಿಯಾದರೂ ಒಂದು ಥ್ರೆಡ್ ಕಟ್ಟಾಯಿತು ಅಂದರೆ ಆ ಡಿಸೈನೇ ಎದ್ದೋಗುತ್ತೆ ಒಂದು. ಇನ್ನೊಂದು, ಕಸ್ಟಮರ್ ನಮಗೆ 2 ಡೇಸಲ್ಲಿ ಕೊಡಿ ಅಂತ ಹೇಳಿರ್ತಾರೆ, ಬಟ್ ನಮಗೆ ಆಗೋದಿಲ್ಲ ನಾರ್ಮಲ್ ನೀಡಲಲ್ಲಿ ಕೊಡಲಿಕ್ಕೆ 2 ಡೇಸಲ್ಲಿ ಮಾಡಿ. ಆರಿ ನೀಡಲೆಲ್ಲ ಆಗಿದ್ರೆ ಆಗುತ್ತೆ. ನನಗೊಂದು ಅನುಭವ ಆದದ್ದು ಏನು ಅಂದರೆ, ಒಂದು ನನಗೆ ಮೆಟೀರಿಯಲ್ ಉಳಿಯುತ್ತೆ. ಒಂದು ಮೆಟೀರಿಯಲ್ ಇದು ಬೀಡ್ಸ್ ಎಲ್ಲ ಸ್ಟಿಚ್ ಮಾಡುವಾಗ ಪರ್ಫೆಕ್ಟಾಗಿ ಆರಿ ನೀಡಲಲ್ಲಿ ಬರುತ್ತೆ ನಾರ್ಮಲ್ ನೀಡಲಲ್ಲಿ ಮಾಡೋದಕ್ಕಿಂತ. ಜರ್ದೋಸಿ ಸ್ಟಿಚ್ ಕರೆಕ್ಟ್ ಆಗುತ್ತೆ ಆರಿ ನೀಡಲಲ್ಲಿ. ನಾರ್ಮಲ್ ನೀಡಲಲ್ಲಿ ಮಾಡುವಾಗ ಎಷ್ಟು ಸಲ ಜರ್ದೋಸಿನ ನಾರ್ಮಲ್ ನೀಡಲ್ ಒಳಗಡೆ ಹಾಕಿ ಥ್ರೆಡ್ಡಿಗೆ ಹಾಕಿದ್ರು ಅದು ಸ್ಪ್ರಿಂಗ್ ಥರ ಬರುತ್ತೆ. ಸೊ ಅದೊಂದು ಪ್ರಾಬ್ಲಮ್ಮಾ. ಮೆಟೀರಿಯಲ್ ವೇಸ್ಟ್ ಆಗೋದೊಂದು ಉಳಿಯಿತು, ಟೈಮ್ ವೇಸ್ಟ್ ಆಗೋದೊಂದು ಉಳಿಯಿತು, ಮತ್ತು ಮೆಟೀರಿಯಲ್ ಇದು ಫಿನಿಶಿಂಗ್ ಕೂಡ ನೀಟಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಗ ನಂಗೆ ಆಯಿತು ಆರಿ ನೀಡಲಿ ನಾರ್ಮಲ್ ನೀಡಲಿಗಿಂತ ಆರಿ ನೀಡಲ್ ಬೆಸ್ಟ್. ಸೊ ಆರಿ ನೀಡಲಲ್ಲಿ ನಾವು ವರ್ಕ್ ಮಾಡ್ಬೋದು. ನಾನು ನಾರ್ಮಲ್ ನೀಡಲಲ್ಲಿ ಮಾಡುವಾಗ ಬಿಸ್ನೆಸ್ ಮಾಡಿಲ್ಲ ಅಂತ ಅಲ್ಲ, 80,000ವರೆಗೆ ಬಿಸ್ನೆಸ್ ಮಾಡಿದ್ದೇನೆ, 80,000ವರೆಗೆ ಬಿಸ್ನೆಸ್ ಮಾಡಿದ್ದೇನೆ 8 ತಿಂಗಳಲ್ಲಿ. ಒಂದು ತಿಂಗಳಿಗೆ 10,000ವರೆಗೆ ನಾನು ಬಿಸ್ನೆಸ್ ಮಾಡಿದ್ದೇನೆ. ವಿಷಯ ಏನಂದರೆ, 1 ವರ್ಷ 8 ತಿಂಗಳಲ್ಲ, 1 ವರ್ಷ ಆಗಿದೆ ನಾನು ಸ್ಟಾರ್ಟಿಂಗ್ ನಾರ್ಮಲ್ ನೀಡಲಲ್ಲಿ ಮಾಡಿ. ಅದು ಏನಾಯಿತು ಅಂದರೆ, ಈ ಏನಂದರೆ ಕಡಿಮೆಗೆ ಮಾಡಿ ಕೊಡುವಾಗ ಎಲ್ಲರೂ ತೊಗೊಳ್ತಿದ್ರು 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ, 400 ರೂಪಾಯಿಗೆಲ್ಲ ಮಾಡಿ ಕೊಡುವಾಗ ಡಿಸೈನ್ ಎಲ್ಲರೂ ತಗೊಂಡು ಹೋಗ್ತಿದ್ರು. ಬಟ್ ನಾವು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ವಿ, ಯಾಕಂದರೆ ಟೈಮ್ ಜಾಸ್ತಿ ಹಿಡಿತುಂಟು, ಮೆಟೀರಿಯಲ್ ಹೋಗ್ತುಂಟು. 1,500 ಹೇಳುವಾಗ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, 1,500 ಕೊಡುವಷ್ಟು ನಿಮ್ಮ ಫಿನಿಶಿಂಗ್ ಇಲ್ಲ, ಇದು ಫಿನಿಶಿಂಗ್ ಅಷ್ಟೇನು ನೀಟ್ ಇಲ್ಲ, ಬೇರೆಯವರು ಮಾಡುವಷ್ಟು ನೀಟ್ ಇಲ್ಲ. ಸೊ ನಾವು 500-600 ರೂಪಾಯಿಗಾರೆ ಮಾಡಿಸ್ತೇವೆ, 1,500ಕ್ಕೆಲ್ಲ ಆಗಲ್ಲ ಈ ವರ್ಕ್ ಅಂತ. ಆಗ ನನ್ನ ನಾರ್ಮಲ್ ಲೀಡರ್ನ ವರ್ಕ್ನ ವ್ಯಾಲ್ಯೂ ನನಗೆ ಗೊತ್ತಾಯಿತು. 1000ಗಿಂತ ಒಳಗಡೆ ಆದರೆ ಕಸ್ಟಮರ್ ಮಾಡಿಸ್ತಾರೆ, 1000ಗಿಂತ ಮೇಲೆ ಆದರೆ ಹೇಳ್ತಾರೆ ನಿಮ್ಮ ವರ್ಕ್ ನೀಟ್ ಇಲ್ಲ ಅಂತ. ಸೊ ಆಗ ನಂಗಾಯಿತು, ಹಾಗಾದರೆ ನಾವು ನೀಟ್ ವರ್ಕ್ ಯಾವುದರಲ್ಲಿ ಮಾಡೋದು? ಆಗ ನನಗೆ ಗೊತ್ತಾದದ್ದು ಆರಿ ನೀಡಲಲ್ಲೇ ನಾವು ನೀಟಾಗಿ ವರ್ಕ್ ಮಾಡಲಿಕ್ಕೆ ಆಗುತ್ತೆ ಅಂದರೆ ಅದು ಡೌಟ್ ಅಲ್ಲ, ಆಗುತ್ತೆ. ಆಗ ನಾನು ಏನು ಮಾಡಿದೆ ಅಂದರೆ, ನಾನು ಟೋಟಲಿ ಈಗ ಒಂದು 4-5 ಇಯರ್ಸ್ ಆಯ್ತಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಾನು ಫಸ್ಟ್ 2019 ಆ ಮಿಡ್ಲಲ್ಲೇನೋ ಸ್ಟಾರ್ಟ್ ಮಾಡಿದ್ದು, ಬಟ್ 2020 ಆಗುವಾಗ ನಾನು ಆರಿ ನೀಡಲ್ ಸ್ಟಾರ್ಟ್ ಮಾಡಿದೆ. ಆರಿ ನೀಡಲಲ್ಲಿ ಸ್ಟಾರ್ಟ್ ಮಾಡಿ ನಾನು 4 ವರ್ಷ ಆಯಿತು. ಸೊ ಈಗ ಬಿಸ್ನೆಸ್ ಇಲ್ವಾ? ಬಿಸ್ನೆಸ್ ಇದೆ. ಯಾಕೆ ಬಿಸ್ನೆಸ್ ಇಲ್ಲ? ಈಗ ಬಿಸ್ನೆಸ್ ಇದೆ, ಈಗ ನಿಮಗೆ ಕ್ಲಿಕ್ ಆಗಿದೆ ಬಿಸ್ನೆಸ್, ಗೊತ್ತಾ? ಆ ನಾರ್ಮಲ್ ನೀಡಲಲ್ಲಿ ಮಾಡಿ ಕೊಡುವಾಗ ಕೂಡ ಒಂದು ನಮಗೆ ಹೆದರಿಕೆ. ಆ ಕೊಡುವಾಗ ನನ್ನದೊಂದು ಕೇಳಿದರೆ ನೀವು ನಗಡುವಿರಿ. ನಾನು ವರ್ಕ್ ತಗೊಳ್ತೇನೆ ದೊಡ್ಡ ಜನರಾಗಿ, ಕಸ್ಟಮರ್ ಇದ್ದೆಲ್ಲ. ಸೊ ವರ್ಕ್ ಕೊಡುವಾಗ ನಂಗೆ ಹೆದರಿಕೆ, ಈ ವರ್ಷ ಶಾಪಿಗೆ ಹೋಗಿ ಕೊಡಬೇಕಾ ನೋಡಿ ಏನು ಹೇಳ್ತಾರೆ ಅಂದರೆ, ಹಣ ಕೊಡ್ತಾರಲ್ಲ ಅವರು, ವರ್ಕ್ ನೋಡಿದ ಮೇಲೆ ಹಣ ಕೊಡೋದಲ್ವ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತ ತುಂಬ ಜನ ಬೈದಿದ್ದಾರೆ ಮತ್ತು ನನಗೆ. ತುಂಬ ಜನ ಅಂದರೆ ಒಂದು 2-3 ಬೈಲಿಲ್ಲ, ಒಬ್ಬರು ಬೈದಿದ್ದಾರೆ. ಒಂದು 2-3 ಜನ ನನ್ನ ಕೈಯಿಂದ ರಿಟರ್ನ್ ತಗೊಂಡು ಹೋಗಿದ್ದಾರೆ. ನಾನು ಏನು ಮಾಡಿದ್ದೇನೆಂದರೆ, ಒಂದು ಕಸ್ಟಮರ್ ಇದ್ದು ಅವರು ಏನು ಮಾಡಿದ್ದಾರೆ ಅಂದರೆ, ಒಂದು ಜಾಗದಲ್ಲಿ ಕೊಟ್ಟಿದ್ದರು ಆಲ್ರೆಡಿ, ಒಂದು ಟೈಲರ್ ಅಂದರೆ ಅವರು ಸಿಟಿಯಲ್ಲಿ ಒಬ್ಬರ ಹತ್ರ ಕೊಟ್ಟಿದ್ದರು, ಬುಟೀಕ್ ಹತ್ರ. ಅವ್ರು ನನ್ನ ಹತ್ರ ಕೇಳಿದ್ರು, ನೀನು ಎಷ್ಟಕ್ಕೆ ಮಾಡಿ ಕೊಡ್ತೀಯಾ ಅಂತ. ನಾನು ಹೇಳಿದೆ 1,200 ಅಂತ. ಅದು ಜರ್ದೋಸಿ ವರ್ಕ್. ಆಗ ಸ್ಟಾರ್ಟಿಂಗ್ ಅಲ್ಲ, ಅದರ ಐಡಿಯಾ ಇಲ್ಲ, ಎಷ್ಟು ಅಮೌಂಟಿಗೆ ಯಾವ ವರ್ಕ್ ಬರುತ್ತೆ ಅಂತ ಐಡಿಯಾ ಇಲ್ಲ. ಆಗ ನಾನು ಏನು ಮಾಡಿದೆ ಅಂದರೆ, ಅವರ ಹತ್ರ ಹೇಳಿದೆ ನಾನು, ನೀವು ತಗೊಂಡು ಬರೋದ್ರೆ ಬನ್ನಿ, ಇಲ್ಲದಿದ್ದರೆ ಪರವಾಗಿಲ್ಲ ಇರಲಿ. ನನಗೆ 50% ಜರ್ದೋಸಿ ವರ್ಕ್ ಮಾಡಲಿಕ್ಕೆ ಧೈರ್ಯ ಇದ್ದದ್ದು, ಫುಲ್ ಏನು ಧೈರ್ಯ ಇರಲಿಲ್ಲ. ಸೊ ಆಗ ಅವರೇನು ಮಾಡಿದ್ರು ಅಂದರೆ, ಅವರ ಲಾಭಕ್ಕೋಸ್ಕರ ಅಲ್ಲಿ ಅವರಿಗೆ 3,500 ಹೇಳಿದ್ರಂತೆ ಬುಟೀಕಲ್ಲಿ. ನಾನಿಲ್ಲಿ 1,200 ಹೇಳಿದೆ ಅಲ್ಲ, ಕಸ್ಟಮರಿಗೆ ಆಲ್ರೆಡಿ ಅವರು 4,500 ಏನು ಹೇಳಿ ರೇಟ್ ಫಿಕ್ಸ್ ಮಾಡಿದರು. ಸೊ ಅವರಿಗೆ ಏನಾಯಿತು, 4,500 ಹೇಳಿದ್ದೇನೆ, ಇವಳ ಹತ್ರ 1,200 ಮಾಡಿಸಿದ್ರೆ ನನಗೆ ಅಷ್ಟು ಲಾಭ ಸಿಗುತ್ತಲ್ಲ ಅಂತ ಅವರ ಮೈಂಡಲ್ಲಿ ಇರ್ಬೋದು. ಹಾಗಾಗಿ ಅವರು ಬುಟೀಕಿಗೆ ಕೊಟ್ಟ ಆರ್ಡ್ರನ್ನು ತೊಗೊಂಡು ಬಂದು ನನಗೆ ಕೊಟ್ಟರು. ನನಗೆ 2 ಬ್ಲೌಸ್ ಕೊಟ್ಟಿದ್ರು, ಒಂದಲ್ಲ 2 ಬ್ಲೌಸ್ ಕೊಟ್ಟಿದ್ದರು. ಒಂದು ಹೇಳಿದರು ಫಸ್ಟಿಗೆ ಮಾಡಿ ಕೊಡಿ ಜರ್ದೋಸಿ ವರ್ಕ್, ಮತ್ತೊಂದು ಸಿಂಪಲ್ ಇದೆ ಅದು ನೆಕ್ಸ್ಟ್ ಮಾಡಿ ಕೊಡಿ ಅಂತ ಹೇಳಿದರು. ಸೊ ನಾನು
ಹೇಳ್ತಾರಲ್ಲ ಒಂದು ಓವರ್ ಕಾನ್ಫಿಡೆನ್ಸ್ ಅಂತ, ಹಾಗೆ ಆಯಿತು ನನಗೆ ಆವತ್ತು. ನಾನು ಏನು ಮಾಡಿದೆ ಅಂದರೆ ಈ ಜರ್ದೋಸಿದ್ದು ಸ್ಟಿಚಸ್ಸು ಫುಲ್ ಇಷ್ಟು ದೊಡ್ಡ ಅಂದರೆ ನಾರ್ಮಲ್ ನೀಡಲಲ್ಲಿ ಜರ್ದೋಸಿ ಹಾಕ್ಲಿಕ್ಕೆ ಆಗ್ತಾಯಿಲ್ಲ, ನಾನೇನು ಮಾಡಲಿ. ಸೊ ಮತ್ತೆಂತ ಮಾಡೋದು, ಕ್ರಾಸ್ ಆಗೆಲ್ಲ ಮಾಡಿ ಕೊಟ್ಟೆ. ಅದು ಅವರ ಬ್ಯಾಕ್ ಡಿಸೈನು ನೆಕ್ಲೈನ್ ಹೇಗೆ ಆಗಿದೆ ಅಂದರೆ ಇಷ್ಟು ದಪ್ಪ ಆಗಿದೆ. ಈ ಎಂತ ಹೇಳ್ತಾರೆ, ಈ ದೇವರಿಗೆ ದಪ್ಪದ್ದು ಮಾಲೆ ಹಾಕುವಲ್ವಾ, ಅಗಾಲದ್ದು ಬಂಗಾರದ್ದು, ಆ ಟೈಪ್ ಅಷ್ಟು ದಪ್ಪ ಆಗಿದೆ. ನನಗೆ ಗೊತ್ತೇ ಆಗಿಲ್ಲ ಮಂಗನಿಗೆ. ನಾನು ಕೊಡುವಾಗ ಅವ್ರು ತಗೊಂಡೋದ್ಮೇಲೆ ಅವರ ಹಸ್ಬೆಂಡ್ ಅಂತೆ ಟೈಲರ್ ಕಟ್ಟಿಂಗ್ ಎಲ್ಲ ಮಾಡೋದು. ಅವರು ಸರಿ ಬೈದಿದ್ದಾರೆ ಈ ಯಂಗ್ಸಿಗೆ, ನೀನು ಯಾಕೆ ಅಲ್ಲಿ ಕೊಟ್ಟದ್ದು, ಇವರ ಹತ್ರ ಕೊಟ್ಟದ್ದು, ಅವಳು ಕಲಿಯೋದಷ್ಟೇ ಅಲ್ಲ, ನೀನು ಯಾಕೆ ಕೊಡ್ಲಿಕ್ಕೆ ಹೋದದ್ದು ಅಂತ. ಮತ್ತೆ ಆಗಲೇ ಫೋನ್ ಮಾಡಿದ್ರು ನನಗೆ, ಇದೇನು ಮಾಡೋದು ಗೊತ್ತಾಗ್ತಿಲ್ಲ, ತೆಗೆದು ಕೊಡ್ಬೋದಾ ನಿಮಗೆ ಇದನ್ನು, ನಾವು ಬೇರೆ ಕಡೆ ಕೊಡ್ತೇವೆ ಅಂತ. ತೆಗಿಲಿಕ್ಕೆ ಅದು ಸುಲಭದಲ್ಲಿ ಏನಾಗೋದಿಲ್ಲ, ಅಷ್ಟು ಹೊತ್ತು ಹಿಡಿಯುತ್ತೆ ತೆಗಿಲಿಕ್ಕೆ. ಸೊ ನಾನೇನು ಮಾಡಿದೆ ಅಂದರೆ, ನಾನಿಲ್ಲ ಊರಲ್ಲಿಲ್ಲ, ಬೇರೆ ಕಡೆ ಹೋಗಿದ್ದೇನೆ ಅಂತ ಹೇಳಿದ್ದೆ. ಸೊ ಹಾಗೆಲ್ಲ ಹೇಳಿದ್ದೇನೆ. ಅಂದರೆ ಅಷ್ಟು ಟೆನ್ಷನ್ ಅವರನ್ನು ರಿಟರ್ನ್ ಮೀಟ್ ಆಗಬೇಕು ಅಂದರೆ. ಮತ್ತು ಹೇಳಿದರು, ಇದು ನಾನು ಸಿಂಪಲ್ ಕೂಡ ಕೊಟ್ಟಿದ್ದೆ ಅಲ್ಲ ನಿಮಗೆ, ಅದನ್ನು ಕೂಡ ಕೊಡಿ, ರಿಟರ್ನ್ ಕೊಡಿ, ನಾನು ಬೇರೆ ಇದ್ದರೆ ಕೊಡ್ತೇನೆ ನಿಮಗೆ ಅಂತ ಹೇಳಿ ಕೊಂಡೋದವರು ಇಲ್ಲಿವರೆಗೆ ಸುದ್ದಿಲ್ಲ. ಇನ್ನೊಬ್ಬರು ಬಂದಿದ್ದರು, ಹಾಗೆ ಹೇಳಿದರು. ಇಬ್ಬರು ಕೊಟ್ಟಿದ್ದರು ನನಗೆ ಬ್ಲೌಸು. ಒಬ್ಬರ ಬ್ಲೌಸ್ ನೋಡಿ ಇನ್ನೊಬ್ಬರು ಹೇಳಿದರು, ಬೇಡ ಮೇಡಮ್ ಕೊಡಿ ರಿಟರ್ನ್, ನಾವು ಬೇರೆಯಲ್ಲಿ ಕೊಡ್ತೇವೆ. ಇದೆಲ್ಲ ಆಗೋದು ರೀಸೆಂಟ್ ಅಲ್ಲ, 4 ವರ್ಷಕ್ಕಿಂತ ಮುಂಚೆ. ಎಲ್ಲರೂ ಕಲಿಯುವಾಗ ತಪ್ಪು ಮಾಡ್ತಾರಲ್ವ, ಯಾರು ಮೇಲಿಂದ ಉದುರಿ ಕೆಳಗೆ ಬಿದ್ದವರಿದ್ದಾರೆ, ಎಲ್ಲರೂ ಕಲಿತೆ ಅಲ್ವ ಎಲ್ಲ ಪರ್ಫೆಕ್ಟ್ ಆಗೋದು. ಸೊ ಹಾಗಾಗಿ ಅದಕ್ಕೆ ನಾನು ನನ್ನ ಸ್ಟೂಡೆಂಟ್ಸಿಗಾಗಲಿ, ನನ್ನ ಸಬ್ಸ್ಕ್ರೈಬರ್ಸ್ಗಾಗಲಿ, ನನ್ನ ವ್ಯೂವರ್ಸಿಗಾಗಲಿ ಹೇಳೋದು, ನೀವು ಆರಿ ವರ್ಕ್ ಕಲಿತಿದ್ದೀರಾ, ಕಲೀರಿ, ಆರಿ ವರ್ಕ್ ನೀಡಲಲ್ಲೇ ಕಲೀರಿ. ಮತ್ತು ಸ್ಟಾರ್ಟಿಂಗ್ ನಿಮ್ಮ ಕಸ್ಟಮರ್ನ ಬ್ಲೌಸ್ ಮೇಲೆ ಮಾಡಲಿಕ್ಕೆ ಹೋಗಬೇಡಿ. ಒಂದು 2 ಮಂತ್ಸ್ ನಿಮ್ಮ ಬ್ಲೌಸ್ ಮೇಲೇ ಮಾಡಿ, ಆಮೇಲೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಆಗ ಪರ್ಫೆಕ್ಟ್ ಆಗುತ್ತೆ. ನೋಡಿ, ಈಗ ನಂದು ನಾರ್ಮಲ್ ನೀಡಲಲ್ಲಿ ವರ್ಕ್ ಆಯ್ತಲ್ಲ, ಈಗ ನಾನು ಆರಿ ನೀಡಲಲ್ಲಿ ವರ್ಕ್ ಮಾಡ್ತಿದ್ದೇನೆ ನೋಡಿ, ಎಷ್ಟು ಸ್ಪೀಡು ಆಯಿತು, ಮೆಟೀರಿಯಲ್ಸು ಕಡಿಮೆ ಆಯಿತು, ಆಯಿತಾ. ಹಾಗೆ ನನ್ನ ಇದರಲ್ಲಿ ನನ್ನ ಆರಿ ವರ್ಕ್ ಬಿಸ್ನೆಸ್ಸಲ್ಲಿ ತುಂಬ ಇದೆ. ಒಬ್ಬರು ಹಾಗೇನು ಹೇಳಿದ್ದಾರೆ, ನಿಮ್ಮ ವರ್ಕ್ ನಾನು ಕಸ್ಟಮರ್ಗೆ ಕೊಟ್ಟರೆ ನಾನು ಪೆಟ್ಟು ತಿನ್ನಬೇಕಾಗ್ಬೋದು ಅಂತ, ಹಾಗೆಲ್ಲ ಹೇಳಿದ್ದು ಇದೆ. ಬಟ್ ಓಕೆ, ಅಂದರೆ ಅವರು ಹಣ ಕೊಡ್ತಾರಲ್ವ, ಕಸ್ಟಮರನ್ನು ಅವರು ಫೇಸ್ ಮಾಡಬೇಕಲ್ಲ, ನಾನಲ್ಲಲ್ಲ. ಸೊ ಪ್ರಾಬ್ಲಮ್ ಇಲ್ಲ ಅವರದು. ಅಂದರೆ ಪ್ರಾಬ್ಲಮ್ ನನ್ನಿಂದ ಆಗೋದಾದರೆ ನಾನು ಅದಕ್ಕೆ ಮತ್ತೆ ಅವರ ಆರ್ಡ್ರೇ ತಗೊಳ್ಳಿಕ್ಕೆ ಹೋಗಲಿಲ್ಲ. ಆಮೇಲೆ ರೀಸೆಂಟಾಗಿ ಅವರೆಲ್ಲ ಕಾಲ್ ಮಾಡಿದರು, ವರ್ಕ್ ಮಾಡ್ತೀರಾ ಅಂತ. ನಾನು ಹೇಳಿದೆ, ಇಲ್ಲ ನಂದು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ನಡೀತಿದೆ, ಸೊ ನಾನು ಬ್ಯುಸಿ ಇದ್ದೇನೆ ಅಂತ. ನಾನು ಯಾವುದೇ ಆರ್ಡರ್ ತಗೊಳ್ಳಿಲ್ಲ ಅವರದ್ದು. ಅಂದರೆ ಅದು ಒಮ್ಮೆ ಇದಾದರೆ ಮತ್ತು ನಾವು ಎಷ್ಟು ಪರ್ಫೆಕ್ಟಾಗಿ ಮಾಡಿ ಕೊಟ್ಟರು ಅವರೇ ಅದರಲ್ಲಿ ತಪ್ಪು ಹುಡುಕ್ತಾರೆ ಸ್ವಲ್ಪನಾದರೂ. ಸೊ ಹಾಗಾಗಿ ಈಗೆಲ್ಲ ನನಗೆ ಡೈರೆಕ್ಟ್ ಕಸ್ಟಮರ್ಸೇ ಆರ್ಡ್ರ್ ಕೊಡ್ತಾರೆ, ಈಗ ಪ್ರಾಬ್ಲಮ್ ಇಲ್ಲ. ಈಗ ನನ್ನದು ವರ್ಕೆಲ್ಲ ನೀವು ನೋಡ್ಬೋದು, ನನ್ನ ಮೇಯ್ನ್ ಚಾನಲ್ಗೆ ಹೋಗಿ ಅಲ್ಲಿ ನನ್ನ ಫೇಸ್ಬುಕ್ ಲಿಂಕ್ ಆಗಲಿ, ಇನ್ಸ್ಟಾಗ್ರಾಮ್ ಲಿಂಕ್ ಆಗಲಿ ಇದೆ, ಅಲ್ಲಿ ಒಮ್ಮೆ ನನ್ನ ಅಕೌಂಟಲ್ಲಿ ಚೆಕ್ ಮಾಡಿ. ನಾನು ಫೋಟೋಸ್ ಹಾಕಿಡ್ತೇನೆ, ನಾನು ವರ್ಕ್ ಮಾಡಿರೋ ಫೋಟೋಸು. ಎಲ್ಲರೂ ಟೈಮ್ ಹೋದಾಗೆ ಪರ್ಫೆಕ್ಟಾಗಿ ಪ್ರೊಫೆಷ್ನಲಾಗಿ ಕಲಿತು ಮಾಡ್ತಾರೆ. ಅದು ಸ್ಟಾರ್ಟಿಂಗ್ ಅಲ್ವ, ಸ್ಟಾರ್ಟಿಂಗ್ ಅದು ನನ್ನದೇ ತಪ್ಪು, ನಾನು ಕಸ್ಟಮರ್ ಬ್ಲೌಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಬಾರ್ದಿತ್ತು. ಸೊ ಹಾಗಾಗಿ ಓಕೆ ಫ್ರೆಂಡ್ಸ್, ಇಲ್ಲಿ ವಿಡಿಯೋ ಮುಗೀತು ನಂದು. ಇಲ್ಲಿ ಇವತ್ತು ಟಾಪಿಕ್ ಕೂಡ ಮುಗಿತಾ ಬಂತು. ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಅವ್ರ ಮೇಲ್ಗಡೆ ನಂಬರ್ ಕೊಟ್ಟಿದ್ದೇನೆ, ಅದಕ್ಕೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಯಾರಿಗೆಲ್ಲ ಬ್ಲೌಸ್ ವರ್ಕ್ ಮಾಡಲಿಕ್ಕಿದೆ, ನಾವು ರೀಸನೇಬಲ್ ರೇಟಲ್ಲಿ ಮಾಡಿಕೊಡ್ತೇವೆ. ಮಾರ್ಕೆಟ್ ವ್ಯಾಲ್ಯೂಗಿಂತ 50% ರೇಟ್ ಕಡಿಮೆಯಲ್ಲಿ ನಾವು ವರ್ಕ್ ಮಾಡ್ತೇವೆ. ಯಾಕಂದರೆ ನಾವೇ ವರ್ಕ್ ಮಾಡುವ ಕಾರಣ ನಾವೇ ಕಡಿಮೆಗೆ ರೇಟ್ ಫಿಕ್ಸ್ ಮಾಡಿ ನಿಮಗೆ ವರ್ಕ್ ಮಾಡಿ ಕೊಡ್ತೇವೆ. ಸೊ ವರ್ಕ್ ಮಾಡಲಿಕ್ಕಿದ್ರೂ ಆ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ, ಅಥವಾ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕಂದರೂ ಮೆಸೇಜ್ ಅಥವಾ ಕಾಲ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗಿಷ್ಟು ಟಿಪ್ಸ್ ಕೊಡ್ತಿದ್ದೇನಲ್ಲ ಅದಕ್ಕೋಸ್ಕರ. ಸೊ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೇನೆ. ಓಕೆ ಗಾಯ್ಸ್, ಬಾಯ್, ಥ್ಯಾಂಕ್ ಯು.